ವಿದ್ಯಾರ್ಥಿಗಳೇ, ನಿಮ್ಮ ಪ್ರಥಮ PUCಯ ಅಧ್ಯಾಯ 4ರಲ್ಲಿ ಏಕಾತ್ಮಕ ಸರ್ಕಾರ ಮತ್ತು ಸಂಯುಕ್ತ ಸರ್ಕಾರಗಳ ಬಗ್ಗೆ ನಾವಿವತ್ತು ಅಧ್ಯಯನ ಮಾಡಬೇಕಾಗಿದೆ. ಯುನಿಟರಿ ಗವರ್ನಮೆಂಟ್ ಅಂಡ್ ಫೆಡರಲ್ ಗವರ್ನಮೆಂಟ್. ಈ ಏಕಾತ್ಮಕ ಸರ್ಕಾರ ಮತ್ತು ಸಂಯುಕ್ತ ಸರ್ಕಾರ ನಾವು ಹೇಗೆ ವರ್ಗೀಕರಣ ಮಾಡ್ತೇವೆ ನೋಡಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅಥವಾ ಕೇಂದ್ರ ಸರ್ಕಾರ ಮತ್ತು ಪ್ರಾಂತೀಯ ಸರ್ಕಾರಗಳ ನಡುವೆ ಅಧಿಕಾರದ ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣದ ಆಧಾರದ ಮೇಲೆ ನಾವು ಸರ್ಕಾರಗಳನ್ನ ಏಕಾತ್ಮಕ ಸರ್ಕಾರ ಮತ್ತು ಸಂಯುಕ್ತ ಸರ್ಕಾರ ಅಂತೇಳಿ ವರ್ಗೀಕರಣ ಮಾಡ್ತೇವೆ. ಅಧಿಕಾರದ ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣದ ಆಧಾರದ ಮೇಲೆ ನಾವು ಸರ್ಕಾರಗಳನ್ನ ಏಕಾತ್ಮಕ ಸರ್ಕಾರ ಮತ್ತು ಸಂಯುಕ್ತ ಸರ್ಕಾರ ಅಂತೇಳಿ ವರ್ಗೀಕರಣ ಮಾಡಲಾಗಿದೆ. ಅಂದ್ರೆ ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ರಾಷ್ಟ್ರದ ಸಮಸ್ತ ಅಧಿಕಾರಗಳೆಲ್ಲವೂ ಕೇಂದ್ರೀಕೃತವಾಗಿದ್ರೆ ಅದನ್ನ ಏಕಾತ್ಮಕ ಸರ್ಕಾರ ಅಂತ ಹೇಳ್ತೇವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಸಂವಿಧಾನಬದ್ಧವಾಗಿ ಅಧಿಕಾರದ ಹಂಚಿಕೆ ಆಗಿದ್ರೆ ಅದನ್ನು ನಾವು ಸಂಯುಕ್ತ ಸರ್ಕಾರ ಅಂತೇವೆ. ಇಂದು ವಿಶ್ವದ ಪ್ರತಿಯೊಂದು ರಾಷ್ಟ್ರ ಈ ಎರಡು ಸರ್ಕಾರಿ ವ್ಯವಸ್ಥೆಗಳಲ್ಲಿ ಒಂದನ್ನ ಹೊಂದುವುದಕ್ಕೆ ಅವಕಾಶ ಇದೆ. ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ಬಹುತೇಕ ರಾಷ್ಟ್ರಗಳು ಇದ್ದಾವೆ. ಇಲ್ಲಿ ಆ ಬಹುತೇಕ ರಾಷ್ಟ್ರಗಳಲ್ಲಿ ಏಕಾತ್ಮಕ ಸರ್ಕಾರಿ ವ್ಯವಸ್ಥೆಯನ್ನಾದರೂ ಹೊಂದಬಹುದು ಅಥವಾ ಸಂಯುಕ್ತ ಸರ್ಕಾರಿ ವ್ಯವಸ್ಥೆಯನ್ನಾದರೂ ಕೂಡ ಹೊಂದಬಹುದು. ಇವೆರಡರಲ್ಲಿ ಒಂದನ್ನು ಕಡ್ಡಾಯವಾಗಿ ಹೊಂದಬೇಕಾಗಿದೆ. ಈ ನಿಟ್ಟಿನಲ್ಲಿ ಇಲ್ಲಿ ನಾವು ಏಕಾತ್ಮಕ ಸರ್ಕಾರ ಅಂದ್ರೇನು ಮತ್ತೆ ಸಂಯುಕ್ತ ಸರ್ಕಾರ ಅಂದ್ರೇನು ಅವುಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗಿದೆ. ಮೊದಲನೇದಾಗಿ ಏಕಾತ್ಮಕ ಸರ್ಕಾರದ ಅರ್ಥ, ವ್ಯಾಖ್ಯಾನಗಳು ಮತ್ತು ಲಕ್ಷಣಗಳನ್ನು ನಾವಿಲ್ಲಿ ಗಮನಿಸ್ತೇವೆ. ಏಕಾತ್ಮಕ ಸರ್ಕಾರದ ಅರ್ಥ, ವ್ಯಾಖ್ಯಾನಗಳು ಮತ್ತು ಲಕ್ಷಣಗಳು, ಯುನಿಟರಿ ಗವರ್ನಮೆಂಟ್ ಎನ್ನುವಂಥದ್ದು. ಅಂದ್ರೆ ನಮ್ಮ ಅಧ್ಯಯನದ ದೃಷ್ಟಿಯಿಂದ ಏಕಾತ್ಮಕ ಸರ್ಕಾರದ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡಬೇಕಾಗಿದೆ. ನೋಡಿ, ರಾಷ್ಟ್ರದ ಎಲ್ಲ ಅಧಿಕಾರಗಳು ಕೇಂದ್ರ ಸರ್ಕಾರದ ಒಂದರಲ್ಲೇ ಕೇಂದ್ರೀಕೃತವಾಗಿದೆ. ರಾಷ್ಟ್ರದ ಅಧಿಕಾರಗಳೆಲ್ಲವೂ ಕೇಂದ್ರ ಸರ್ಕಾರದ ಒಂದರಲ್ಲಿ ಕೇಂದ್ರೀಕೃತವಾಗಿ ಪ್ರಾಂತ್ಯ ಸರ್ಕಾರಗಳು ಅಥವಾ ಸ್ಥಳೀಯ ಸರ್ಕಾರಗಳು ಅಥವಾ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ ಅಧೀನವಾಗಿದ್ದು ಕೇಂದ್ರಕ್ಕೆ ಜವಾಬ್ದಾರಿಯಾಗಿ ಕಾರ್ಯನಿರ್ವಹಿಸಿದಾಗ ಅಂತಹ ಸರ್ಕಾರವನ್ನು ನಾವು ಏಕಾತ್ಮಕ ಸರ್ಕಾರ ಅಂತ ಹೇಳಿ ಕರೀತೇವೆ. ರಾಷ್ಟ್ರದ ಸಮಸ್ತ ಅಧಿಕಾರಗಳೆಲ್ಲವೂ ಕೇಂದ್ರ ಸರ್ಕಾರದಲ್ಲಿ ಒಂದರಲ್ಲೇ ಕೇಂದ್ರೀಕೃತವಾಗಿದ್ದು ಪ್ರಾಂತ್ಯಗಳು ಅಥವಾ ಸ್ಥಳೀಯ ಸರ್ಕಾರಗಳು ಅಥವಾ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ ಅಧೀನವಾಗಿ ಮತ್ತು ಜವಾಬ್ದಾರಿಯಾಗಿ ಕಾರ್ಯನಿರ್ವಹಿಸಿದಾಗ ಅಂತಹ ಸರ್ಕಾರವನ್ನು ನಾವು ಏಕಾತ್ಮಕ ಸರ್ಕಾರ ಅಂತೇವೆ. ಉದಾಹರಣೆ, ಏಕಾತ್ಮಕ ಸರ್ಕಾರಕ್ಕೆ ಉದಾಹರಣೆ ಇಂಗ್ಲೆಂಡ್, ಫ್ರಾನ್ಸ್, ಜಪಾನ್, ಇಟಲಿ, ಬೆಲ್ಜಿಯಂ. ಬಹಳ ಮುಖ್ಯವಾಗಿ ಏಕಾತ್ಮಕ ಸರ್ಕಾರಕ್ಕೆ ಉದಾಹರಣೆ ಇಂಗ್ಲೆಂಡ್, ಫ್ರಾನ್ಸ್, ಜಪಾನ್, ಇಟಲಿ, ಬೆಲ್ಜಿಯಂ ರಾಷ್ಟ್ರಗಳನ್ನು ನಾವು ಉದಾಹರಣೆಯಾಗಿ ಕೊಡ್ತೇವೆ. ಇಲ್ಲಿ ರಾಷ್ಟ್ರದಲ್ಲಿನ ಕೇಂದ್ರ ಸರ್ಕಾರ ಸಂವಿಧಾನಬದ್ಧವಾಗಿ ಸರ್ವೋಚ್ಚ ಶಾಸನೀಯ ಅಧಿಕಾರವನ್ನ ನಿರಂತರವಾಗಿ ಅನಿರ್ಬಂಧಿತವಾಗಿ ಚಲಾಯಿಸುತ್ತದೆ. ಇಡೀ ರಾಷ್ಟ್ರದ ಆಡಳಿತವನ್ನು ಕೇಂದ್ರ ಸರ್ಕಾರ ಒಂದೇ ನಿರ್ವಹಿಸುತ್ತದೆ. ಇಲ್ಲಿ
ಏಕೈಕ ಕೇಂದ್ರ ಸರ್ಕಾರ ಇರುತ್ತೆ. ಅದು ಗೃಹ, ರಕ್ಷಣೆ, ವಿದೇಶಾಂಗ ವ್ಯವಹಾರ, ಕರೆನ್ಸಿ ಮತ್ತೆ ನಾಣ್ಯಗಳು ಇತ್ಯಾದಿ ವಿಷಯಗಳಲ್ಲಿ ಸ್ವತಂತ್ರ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ನಿರ್ವಹಿಸುತ್ತೆ. ಆದರೆ ಇಡೀ ರಾಷ್ಟ್ರದ ಸಮಸ್ತ ಅಧಿಕಾರಗಳೆಲ್ಲವೂ ಕೇಂದ್ರ ಸರ್ಕಾರದಲ್ಲಿಯೇ ಕೇಂದ್ರಿತವಾಗಿರುತ್ತೆ. ಇಡೀ ರಾಷ್ಟ್ರದ ಅಧಿಕಾರಗಳೆಲ್ಲವನ್ನು ಏಕೈಕ ಕೇಂದ್ರ ಸರ್ಕಾರವೇ ಚಲಾಯಿಸುತ್ತೆ. ಶಾಸನೀಯ, ಕಾರ್ಯಾಂಗೀಯ, ನ್ಯಾಯಾಂಗೀಯ, ಹಣಕಾಸಿನ ಅಧಿಕಾರಗಳೆಲ್ಲವನ್ನೂ ಕೂಡ ಕೇಂದ್ರ ಸರ್ಕಾರವೇ ಚಲಾಯಿಸುತ್ತೆ. ಹಾಗೂ ಆಡಳಿತದ ಅನುಕೂಲಕ್ಕಾಗಿ ಏಕಾತ್ಮಕ ಸರ್ಕಾರಿ ವ್ಯವಸ್ಥೆಯಲ್ಲಿ ಪ್ರಾಂತ್ಯ ಸರ್ಕಾರಗಳನ್ನ ಅಥವಾ ಸ್ಥಳೀಯ ಸರ್ಕಾರಗಳನ್ನ, ಪ್ರಾಂತ್ಯಗಳನ್ನ ಅಥವಾ ರಾಜ್ಯ ಸರ್ಕಾರಗಳನ್ನ ಕೇಂದ್ರ ಸರ್ಕಾರ ಸೃಷ್ಟಿ ಮಾಡಿಕೊಳ್ಳುತ್ತೆ. ಈ ಪ್ರಾಂತ್ಯಗಳು ಅಥವಾ ರಾಜ್ಯಗಳು ಕೇಂದ್ರದ ಪ್ರತಿನಿಧಿಗಳಾಗಿ ಕಾರ್ಯನಿರ್ವಹಿಸುತ್ತೆ. ಈ ಪ್ರಾಂತ್ಯಗಳ ಅಧಿಕಾರ ಕೇಂದ್ರ ದತ್ತವಾದದ್ದೇ ಹೊರತು ಸಂವಿಧಾನ ದತ್ತವಾದದ್ದಲ್ಲ. ಅಂದ್ರೆ ಪ್ರಾಂತ್ಯಗಳು ಕೇಂದ್ರದಿಂದ ದತ್ತವಾದ ಸ್ಥಳೀಯ ವಿಷಯಗಳನ್ನು ಒಳಗೊಂಡ ಅಧಿಕಾರಗಳನ್ನು ಮಾತ್ರ ಚಲಾಯಿಸುತ್ತೆ. ಆದರೆ ಸ್ವತಂತ್ರವಾದ ಅಧಿಕಾರವನ್ನು ಚಲಾಯಿಸುವಂತಿಲ್ಲ ಅಥವಾ ಅವುಗಳಿಗೆ, ಪ್ರಾಂತ್ಯಗಳಿಗೆ ಸಂವಿಧಾನಬದ್ಧವಾದ ಅಧಿಕಾರದ ವಿಭಜನೆ ಇರೋದಿಲ್ಲ. ಇಲ್ಲಿ ಪ್ರಾಂತ್ಯಗಳು ಅಥವಾ ರಾಜ್ಯಗಳನ್ನ ಅಥವಾ ಪ್ರಾಂತ್ಯಗಳನ್ನ ಹೊಸದಾಗಿ ಸ್ಥಾಪಿಸುವ ಅಥವಾ ಪ್ರಾಂತ್ಯಗಳು ಅಥವಾ ರಾಜ್ಯಗಳನ್ನ ಅಥವಾ ಸ್ಥಳೀಯ ಘಟಕಗಳನ್ನ ರದ್ದುಪಡಿಸುವ, ಆ ಪ್ರಾಂತ್ಯಗಳನ್ನ ಅಧಿಕಾರವನ್ನ ಹೆಚ್ಚು ಮಾಡುವ ಅಥವಾ ಆ ಪ್ರಾಂತ್ಯಗಳ ಅಧಿಕಾರವನ್ನ ಕಡಿಮೆ ಮಾಡುವ ಸಂಪೂರ್ಣವಾದ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇರುತ್ತೆ. ಇಂತಹ ವ್ಯವಸ್ಥೆಯಲ್ಲಿ ಅಂದ್ರೆ ಏಕಾತ್ಮಕ ಸರ್ಕಾರಿ ವ್ಯವಸ್ಥೆಯಲ್ಲಿ ಆಡಳಿತದ ಅನುಕೂಲಕ್ಕಾಗಿ ಇಡೀ ರಾಷ್ಟ್ರವನ್ನ ಹಲವು ವಿಭಾಗಗಳನ್ನಾಗಿ ಅಥವಾ ಹಲವು ಘಟಕಗಳನ್ನಾಗಿ ಅಥವಾ ಹಲವು ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಇಂಥ ಘಟಕಗಳನ್ನ ಅಂದ್ರೆ ಏಕಾತ್ಮಕ ಸರ್ಕಾರದಲ್ಲಿ ವಿಂಗಡಣೆಯಾದ ಘಟಕಗಳನ್ನ ಇಂಗ್ಲೆಂಡ್ನಲ್ಲಿ ಶೇರ್ಗಳಂತೇವೆ. ಘಟಕಗಳನ್ನ ಏನಂತೇವೆ ಇಂಗ್ಲೆಂಡ್ನಲ್ಲಿ? ಶೇರ್ಗಳು, ಬ್ಯೂರೋಗಳು ಅಂತೇಳಿ, ಬರೋಗಳು ಅಂತೇಳಿ ಕೂಡ ನಾವು ಕರೀತೇವೆ. ಫ್ರಾನ್ಸ್ನಲ್ಲಿ ಘಟಕಗಳನ್ನ ಜಿಲ್ಲೆಗಳು ಅಂತ ಕರೀತೇವೆ ಅಥವಾ ಪ್ರಾಂತ್ಯಗಳು ಅಂತೇಳಿ ನಾವು ಕರೀತೇವೆ. ಹೀಗೆ ರಾಷ್ಟ್ರದ ಸಮಸ್ತ ಅಧಿಕಾರಗಳೆಲ್ಲವೂ ಸಂವಿಧಾನಬದ್ಧವಾಗಿ ಕೇಂದ್ರ ಸರ್ಕಾರ ಒಂದಲೇ ಕೇಂದ್ರಿತವಾಗಿದ್ದು, ರಾಜ್ಯಗಳು ಅಥವಾ ಪ್ರಾಂತ್ಯಗಳು ಕೇಂದ್ರಕ್ಕೆ ಅಧೀನವಾಗಿ ಜವಾಬ್ದಾರಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಘಟಕಗಳನ್ನು ಸ್ಥಾಪಿಸುವ, ರದ್ದುಪಡಿಸುವ, ಘಟಕಗಳ ಅಧಿಕಾರವನ್ನು ಹೆಚ್ಚಿಸುವ ಅಥವಾ ಕಡಿಮೆ ಮಾಡುವ ಸಂಪೂರ್ಣವಾದ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇರುತ್ತೆ. ಇದು ಏಕಾತ್ಮಕ ಸರ್ಕಾರದ ಅರ್ಥ. ಇಲ್ಲಿ ಏಕಾತ್ಮಕ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಕೆಲವು ರಾಜಕೀಯ ಚಿಂತಕರು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಏಕಾತ್ಮಕ ಸರ್ಕಾರ ಎಂದರೆ ಪ್ರೊಫೆಸರ್ ಎ.ವಿ. ಡೈಸಿ ಎನ್ನುವಂತವ್ರು ಹೇಳ್ತಾರೆ, ಏಕಾತ್ಮಕ ಸರ್ಕಾರ ಅಂದ್ರೆ ಒಂದೇ ಕೇಂದ್ರ ಸರ್ಕಾರ ಚಲಾಯಿಸುವ ಸರ್ವಶ್ರೇಷ್ಠ ಶಾಸನಬದ್ಧ ಅಧಿಕಾರವೇ ಏಕಾತ್ಮಕ ಸರ್ಕಾರ. ಒಂದೇ ಕೇಂದ್ರ ಸರ್ಕಾರ ಚಲಾಯಿಸುವ ಸರ್ವಶ್ರೇಷ್ಠ ಶಾಸನಬದ್ಧ ಅಧಿಕಾರವೇ ಏಕಾತ್ಮಕ ಸರ್ಕಾರ ಅಂತಾರೆ ಡೈಸಿ ಅವರು. ಮತ್ತೊಬ್ಬ ಎಚ್. ಫೈವರ್ ಎನ್ನುವಂತವರು ಏಕಾತ್ಮಕ ಸರ್ಕಾರಕ್ಕೆ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಎಚ್. ಫೈವರ್ ಅವರ ಪ್ರಕಾರ
ಸರ್ಕಾರದ ಸರ್ವ ಅಧಿಕಾರವು ಒಂದೇ ಒಂದು ಕೇಂದ್ರ ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿರುತ್ತೆ. ಸರ್ಕಾರದ ಸಮಸ್ತ ಅಧಿಕಾರಗಳೆಲ್ಲವೂ ಒಂದೇ ಒಂದು ಕೇಂದ್ರ ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿದ್ದು ಅದು ಇಡೀ ರಾಷ್ಟ್ರದಲ್ಲಿ ತನ್ನ ಅಧಿಕಾರವನ್ನು ಚಲಾಯಿಸುವುದನ್ನ ಏಕಾತ್ಮಕ ಸರ್ಕಾರ ಅಂತೇವೆ. ಮತ್ತೊಬ್ಬ ರಾಜಕೀಯ ಚಿಂತಕ ವಿಲೋಬಿ, ಪ್ರೊಫೆಸರ್ ವಿಲೋಬಿಯವರು ಏಕಾತ್ಮಕ ಸರ್ಕಾರಕ್ಕೆ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಅವ್ರ ಪ್ರಕಾರ ಏಕಾತ್ಮಕ ಸರ್ಕಾರ ಅಂದ್ರೆ ಸಂವಿಧಾನದ ಎಲ್ಲ ಅಧಿಕಾರಗಳು ಒಂದೇ ಕೇಂದ್ರಾಂಗದಲ್ಲಿ ಕೇಂದ್ರೀಕರಣವಾಗಿದ್ದು ಇಂತಹ ಕೇಂದ್ರವು ತನಗಿಷ್ಟ ಬಂದ ಹಾಗೆ ಪ್ರಾಂತ್ಯಗಳಿಗೆ ಅಧಿಕಾರವನ್ನು ಹಂಚುವ ವ್ಯವಸ್ಥೆಯನ್ನ ಏಕಾತ್ಮಕ ಸರ್ಕಾರ. ಇನ್ನೊಬ್ಬ CF ಸ್ಟ್ರಾಂಗ್ ಎನ್ನುವಂತವ್ರು ಹೇಳ್ತಾರೆ, ಏಕಾತ್ಮಕ ಸರ್ಕಾರ ಅಂದ್ರೆ ಏಕೈಕ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಸಂಘಟನೆಗೊಂಡ ಸರ್ಕಾರಿ ವ್ಯವಸ್ಥೆ. ಏಕೈಕ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಸಂಘಟನೆಗೊಂಡ ಸರ್ಕಾರಿ ವ್ಯವಸ್ಥೆಯನ್ನ ಏಕಾತ್ಮಕ ಸರ್ಕಾರ. ಇದು ಏಕಾತ್ಮಕ ಸರ್ಕಾರದ ಅರ್ಥ ಮತ್ತು ವ್ಯಾಖ್ಯಾನಗಳು. ಈಗ ಏಕಾತ್ಮಕ ಸರ್ಕಾರದ ಲಕ್ಷಣಗಳನ್ನು ನಾವು ಗಮನಿಸಬೇಕಾಗ್ತದೆ. ವಿದ್ಯಾರ್ಥಿಗಳೇ, ನಿಮಗೆ ಒಂದು ಪ್ರಶ್ನೆ ಬರುತ್ತೆ, ಏಕಾತ್ಮಕ ಸರ್ಕಾರದ ಲಕ್ಷಣಗಳನ್ನು ವಿವರಿಸಿ. 5 ಅಂಕದ ಪ್ರಶ್ನೆ. ಈ ಏಕಾತ್ಮಕ ಸರ್ಕಾರದ ಲಕ್ಷಣಗಳು: ಅಧಿಕಾರದ ಕೇಂದ್ರೀಕರಣ, ಕೇಂದ್ರದಿಂದ ಸ್ಥಾಪಿಸಲ್ಪಟ್ಟ ಘಟಕಗಳು, ಪ್ರಬಲ ಕೇಂದ್ರ ಸರ್ಕಾರ, ಸಂವಿಧಾನದ ಶ್ರೇಷ್ಠತೆ ಇಲ್ಲ, ಸಂವಿಧಾನವು ಲಿಖಿತ ಅಥವಾ ಅಲಿಖಿತ ರೂಪವಾಗಿರಬಹುದು, ವಿಶೇಷ ನ್ಯಾಯಾಂಗದ ಅಗತ್ಯವಿಲ್ಲ, ನೌಕರಶಾಹಿಯ ಮೇಲೆ ಅವಲಂಬನೆ, ರಾಜ್ಯ ಸರ್ಕಾರಗಳು ಸಂವಿಧಾನಬದ್ಧವಾದ ಸ್ವಾಯತ್ತತೆಯನ್ನು ಹೊಂದಿರುವುದಿಲ್ಲ, ಮತ್ತೊಂದು ಏಕ ಪೌರತ್ವ. ನೋಡಿ, ಈ ಏಕಾತ್ಮಕ ಸರ್ಕಾರದ ಲಕ್ಷಣಗಳಲ್ಲಿ ಮೊದಲನೇದು ಅಧಿಕಾರದ ಕೇಂದ್ರೀಕರಣ. ಏಕಾತ್ಮಕ ಸರ್ಕಾರದಲ್ಲಿ ಒಂದೇ ಒಂದು ಸರ್ಕಾರ ಇದೆ. ಯಾವುದದು? ಕೇಂದ್ರ ಸರ್ಕಾರ. ಇಲ್ಲಿ ಏಕಾತ್ಮಕ ಸರ್ಕಾರಿ ವ್ಯವಸ್ಥೆಯಲ್ಲಿ ರಾಷ್ಟ್ರದ ಸಮಸ್ತ ಅಧಿಕಾರಗಳೆಲ್ಲವೂ ಯಾವ ಸರ್ಕಾರದಲ್ಲಿ ಕೇಂದ್ರೀಕರಣವಾಗಿರುತ್ತೆ? ಕೇಂದ್ರ ಸರ್ಕಾರದ ಒಂದರಲ್ಲಿ ಕೇಂದ್ರೀಕರಣವಾಗಿರುತ್ತೆ. ಯಾವ ಅಧಿಕಾರಗಳು? ಶಾಸನೀಯ ಅಧಿಕಾರ, ಕಾರ್ಯಾಂಗೀಯ ಅಧಿಕಾರ ಮತ್ತು ನ್ಯಾಯಾಂಗದ ಅಧಿಕಾರಗಳು ಯಾವ ಸರ್ಕಾರದಲ್ಲಿ ಕೇಂದ್ರೀಕರಣ ಆಗಿರುತ್ತೆ? ಕೇಂದ್ರ ಸರ್ಕಾರದ ಒಂದರಲ್ಲಿ ಕೇಂದ್ರೀಕರಣವಾಗಿರುತ್ತೆ. ಅವೆಲ್ಲ ಅಧಿಕಾರಗಳನ್ನ, ಶಾಸನೀಯ, ಕಾರ್ಯಾಂಗೀಯ ಮತ್ತು ನ್ಯಾಯಾಂಗೀಯ ಅಧಿಕಾರಗಳನ್ನ ರಾಷ್ಟ್ರಾದ್ಯಂತ ಚಲಾಯಿಸುವ ಸಂಪೂರ್ಣ ಅಧಿಕಾರ ಯಾರಿಗಿದೆ? ಕೇಂದ್ರ ಸರ್ಕಾರಕ್ಕೆ. ಈ ಅಧಿಕಾರ ಅಂದ್ರೆ ಕೇಂದ್ರ ಸರ್ಕಾರದ ಅಧಿಕಾರವು ಅಪರಿಮಿತವಾಗಿರುತ್ತೆ, ಸರ್ವವ್ಯಾಪ್ತಿಯಾಗಿರುತ್ತೆ. ಈ ಸಂವಿಧಾನಬದ್ಧವಾದ ಅಧಿಕಾರವನ್ನು ರಾಜ್ಯಗಳಿಗೆ ವಿಭಜಿಸಲಾಗುವುದಿಲ್ಲ. ಇದನ್ನ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರೀಕರಣವಾಗಿರುವ ಅಧಿಕಾರದ ಬಗ್ಗೆ ಕೇಂದ್ರ ಸರ್ಕಾರವು ಚಲಾಯಿಸುವ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಪ್ರಶ್ನಿಸುವ ಅಧಿಕಾರ ರಾಜ್ಯಗಳಿಗಿರುವುದಿಲ್ಲ, ಘಟಕಗಳಿಗಿರುವುದಿಲ್ಲ, ಪ್ರಾಂತ್ಯಗಳಿಗಿರುವುದಿಲ್ಲ. ಇಲ್ಲಿ ರಾಷ್ಟ್ರದ ಸಮಸ್ತ ಆಡಳಿತದ ಅಧಿಕಾರಗಳು ಕೇಂದ್ರ ಸರ್ಕಾರ ಒಂದರಲ್ಲಿ ಕೇಂದ್ರೀಕರಣವಾಗಿರುತ್ತೆ. ಇದು ಒಂದು.
ಇನ್ನು ಒಂದು ಏಕಾತ್ಮಕ ಸರ್ಕಾರದ ಲಕ್ಷಣ ಅಂದ್ರೆ ಕೇಂದ್ರದಿಂದ ಸ್ಥಾಪಿಸಲ್ಪಟ್ಟ ಘಟಕಗಳು. ನೋಡಿ, ನಾವು ಮೊದಲೇ ಹೇಳಿದ್ವಿ, ಏಕಾತ್ಮಕ ಸರ್ಕಾರಿ ವ್ಯವಸ್ಥೆಯಲ್ಲಿ ರಾಷ್ಟ್ರದ ಸಮಸ್ತ ಅಧಿಕಾರಗಳೆಲ್ಲವೂ ಕೇಂದ್ರ ಸರ್ಕಾರದೊಂದರಲ್ಲೇ ಕೇಂದ್ರೀಕರಣವಾಗಿರುತ್ತೆ. ಆದರೂ ಆಡಳಿತದ ಅನುಕೂಲಕ್ಕಾಗಿ ಆಡಳಿತವನ್ನು ದಕ್ಷ ಪ್ರಮಾಣವಾಗಿ ನಿರ್ವಹಿಸಿಕೊಂಡು ಹೋಗುವ ಸಲುವಾಗಿ ಕೇಂದ್ರ ಸರ್ಕಾರ ರಾಷ್ಟ್ರವನ್ನ ವಿವಿಧ ಘಟಕಗಳನ್ನಾಗಿ ಭಾಗಗಳನ್ನಾಗಿ ವಿಂಗಡಿಸಿದೆ. ಆ ಕೇಂದ್ರ ಸರ್ಕಾರ ವಿಂಗಡಣೆ ಮಾಡುವ ಪ್ರಾಂತ್ಯ ಮತ್ತು ಭಾಗಗಳಿಗೆ ಕೇಂದ್ರ ಸರ್ಕಾರವೇ ಕೆಲವೊಂದು ಸ್ಥಳೀಯ ಮಹತ್ವ ಪಡೆದ ವಿಷಯಗಳನ್ನ ಆ ಸ್ಥಳೀಯ ಮಹತ್ವ ಪಡೆದ ವಿಷಯಗಳಿಗೆ ಸಂಬಂಧಿಸಿದಂತೆ ಆ ಘಟಕಗಳಿಗೆ ಅಧಿಕಾರವನ್ನ ಕೇಂದ್ರ ಸರ್ಕಾರ ಕೊಡುತ್ತೆ. ಜೊತೆಗೆ ಘಟಕಗಳ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಕೇಂದ್ರ ಸರ್ಕಾರ ಹೊಂದಿದೆ. ಇಲ್ಲಿ ಘಟಕಗಳು ಅಥವಾ ಪ್ರಾಂತ್ಯಗಳು ಅಥವಾ ರಾಜ್ಯಗಳು ಚಲಾಯಿಸುವ ಅಧಿಕಾರ ಕೇಂದ್ರ ಸರ್ಕಾರ ದತ್ತವಾದದ್ದೇ ಹೊರತು ಸಂವಿಧಾನ ದತ್ತವಾದುದಲ್ಲ, ಸ್ವಾಯತ್ತವಾದುದಲ್ಲ. ಇವುಗಳ ಘಟಕಗಳ ಅಥವಾ ರಾಜ್ಯಗಳ ಅಧಿಕಾರವನ್ನ ಕೇಂದ್ರ ಸರ್ಕಾರ ಹೆಚ್ಚಿಸಬಹುದು ಅಥವಾ ಕಡಿಮೆ ಮಾಡಬಹುದು, ಅಥವಾ ಘಟಕಗಳನ್ನ ರದ್ದುಪಡಿಸಬಹುದು, ಅಥವಾ ಘಟಕಗಳನ್ನ ಮತ್ತಷ್ಟು ಘಟಕಗಳನ್ನಾಗಿ ರೂಪಿಸುವ ಸಂಪೂರ್ಣ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ. ಅಂದ್ರೆ ಘಟಕಗಳು ಅಥವಾ ರಾಜ್ಯಗಳು ಕೇಂದ್ರದಿಂದ ಸೃಷ್ಟಿಯಾಗಿ ಕೇಂದ್ರಕ್ಕೆ ಜವಾಬ್ದಾರಿಯಾಗಿ ಕೇಂದ್ರದ ಅಧೀನದಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಒಂದು. ಇನ್ನು ಒಂದು ಏಕೈಕ ಪ್ರಬಲ ಕೇಂದ್ರ ಸರ್ಕಾರ ಅಂತೇಳಿ ಮತ್ತೊಂದು ಲಕ್ಷಣ, ಏಕಾತ್ಮಕ ಸರ್ಕಾರದ ಮತ್ತೊಂದು ಲಕ್ಷಣ ಏಕೈಕ ಪ್ರಬಲ ಕೇಂದ್ರ ಸರ್ಕಾರ. ನೋಡಿ, ಏಕಾತ್ಮಕ ವ್ಯವಸ್ಥೆ ಅಂದಾಗ ರಾಷ್ಟ್ರದ ಸಮಸ್ತ ಅಧಿಕಾರಗಳೆಲ್ಲವೂ ಕೇಂದ್ರ ಸರ್ಕಾರದ ಒಂದರಲ್ಲಿ ಕೇಂದ್ರೀಕರಣವಾಗಿರುತ್ತೆ. ಇಲ್ಲಿ ಯಾವ ಸರ್ಕಾರ ಪ್ರಬಲವಾಗಿರುತ್ತೆ ಅಂದ್ರೆ ಕೇಂದ್ರ ಸರ್ಕಾರ. ಒಂದೇ ಸರ್ಕಾರ ಇರುತ್ತೆ, ಅದೇ ಕೇಂದ್ರ ಸರ್ಕಾರ ಪ್ರಬಲವಾಗಿರುತ್ತೆ, ಪ್ರಾಬಲ್ಯತೆಯನ್ನು ಹೊಂದಿರುತ್ತೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಅಧಿಕಾರಗಳಲ್ಲಿ, ಹಣಕಾಸಿನ ಅಧಿಕಾರಗಳಲ್ಲಿ, ಆಡಳಿತಾತ್ಮಕ ಅಧಿಕಾರಗಳಲ್ಲಿ ಕೇಂದ್ರ ಸರ್ಕಾರವೇ ಪ್ರಬಲವಾಗಿರುತ್ತೆ. ಇದು ಇಡೀ ರಾಷ್ಟ್ರಕ್ಕೆ ಬೇಕಾಗುವ ಆಡಳಿತವನ್ನ ಕೇಂದ್ರ ಸರ್ಕಾರ ನಿರ್ವಹಿಸುತ್ತೆ. ಇಲ್ಲಿ ಒಂದೇ ಒಂದು ಶಾಸಕಾಂಗ ಇರುತ್ತೆ. ಇಡೀ ದೇಶಕ್ಕೆ ಅಗತ್ಯವಾದ ಎಲ್ಲಾ ಶಾಸನಗಳನ್ನು ರಚಿಸುವ, ಅಗತ್ಯವಾದ ಎಲ್ಲಾ ಶಾಸನಗಳನ್ನು ಅನುಷ್ಠಾನಕ್ಕೆ ತರುವಂತ ಕಾರ್ಯವನ್ನ ಕೇಂದ್ರ ಸರ್ಕಾರ ನಿರ್ವಹಿಸುತ್ತೆ. ಪ್ರಬಲವಾದ ಕೇಂದ್ರ ಸರ್ಕಾರ ಒಂದು. ಇನ್ನು ಒಂದು, ಸಂವಿಧಾನದ ಶ್ರೇಷ್ಠತೆ ಇಲ್ಲ. ನೋಡಿ, ಏಕಾತ್ಮಕ ಸರ್ಕಾರಿ ವ್ಯವಸ್ಥೆಯಲ್ಲಿ ಸಂವಿಧಾನದ ಶ್ರೇಷ್ಠತೆ ಇರೋದಿಲ್ಲ, ಅಂದ್ರೆ ಶಾಸಕಾಂಗದ ಶ್ರೇಷ್ಠತೆ ಇರುತ್ತೆ. ನೋಡಿ, ಹೇಗೆ ಅಂದ್ರೆ ಏಕಾತ್ಮಕ ಸರ್ಕಾರ ಪದ್ಧತಿಯಲ್ಲಿ ಸಂವಿಧಾನದ ಶ್ರೇಷ್ಠತೆ ಇಲ್ಲ, ಯಾವುದರ ಶ್ರೇಷ್ಠತೆ ಇರುತ್ತೆ? ಶಾಸಕಾಂಗದ ಶ್ರೇಷ್ಠತೆ. ಹೇಗೆ ಅಂದ್ರೆ ಏಕಾತ್ಮಕ ಸರ್ಕಾರಿ ವ್ಯವಸ್ಥೆಯಲ್ಲಿ ಪ್ರಾಂತ್ಯಗಳು ಅಥವಾ ರಾಜ್ಯಗಳು ನಿರ್ವಹಿಸುವ ಅಧಿಕಾರಗಳೇನಿದ್ದಾವೆ ಅವು ಕೇಂದ್ರ ಸರ್ಕಾರದಿಂದ ನಿಯೋಜನೆಗೊಂಡಿರ್ತವೆ. ಅಂದ್ರೆ ಪ್ರಾಂತ್ಯ ಸರ್ಕಾರಗಳ ಅಧಿಕಾರಗಳು ಕೇಂದ್ರ ದತ್ತವಾದವುಗಳ ಹೊರತು ಸಂವಿಧಾನ ದತ್ತವಾದವುಗಳು ಅಲ್ಲ. ಇಲ್ಲಿ ಸಂವಿಧಾನಬದ್ಧವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರದ ವಿಭಜನೆ ಆಗಿರುವುದಿಲ್ಲ. ಅಂದ್ರೆ ಕೇಂದ್ರ ಸರ್ಕಾರದ ಅಧಿಕಾರಗಳನ್ನ ರಾಜ್ಯ ಸರ್ಕಾರಗಳು ದತ್ತವಾಗಿ ಚಲಾಯಿಸುತ್ತವೆ. ಈ ಅಧಿಕಾರಗಳನ್ನ ಮೂಲತಃ
ಸ್ವತಂತ್ರವಾಗಿ ಘಟಕಗಳು ಅಥವಾ ರಾಜ್ಯಗಳು ಚಲಾಯಿಸಲು ಸಾಧ್ಯವಿಲ್ಲ. ಅಂದ್ರೆ ಏನು ಅಂದ್ರೆ ಘಟಕಗಳು ಅಥವಾ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದ ಏಜೆಂಟರ್ಗಳಾಗಿ, ಕೇಂದ್ರ ಸರ್ಕಾರದ ನಿಯೋಗಿಗಳಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಆದ್ರಿಂದ ಇಲ್ಲಿ ಘಟಕಗಳು ಚಲಾಯಿಸುವ ಅಧಿಕಾರಗಳು ಸಂವಿಧಾನದ ಮೂಲ ಅಧಿಕಾರ ವ್ಯಾಪ್ತಿಗೆ ಬರೋದಿಲ್ಲ. ಕಾರಣ ಸಂವಿಧಾನವು ಶ್ರೇಷ್ಠತೆಯನ್ನು ಪಡೆದಿಲ್ಲ. ಬದಲಾಗಿ ಶಾಸಕಾಂಗದ ಶ್ರೇಷ್ಠತೆ, ಪಾರ್ಲಿಮೆಂಟಿನ ಶ್ರೇಷ್ಠತೆಯನ್ನು ನಾವು ಗಮನಿಸ್ತೇವೆ. ಒಂದು ಸಂವಿಧಾನವು ಲಿಖಿತ ಅಥವಾ ಅಲಿಖಿತವಾಗಿರಬಹುದು. ಲಿಖಿತ ರೂಪದಲ್ಲಿರ್ಬೋದು ಅಥವಾ ಅಲಿಖಿತ ರೂಪದಲ್ಲಾದರೂ ಕೂಡ ಇರಬಹುದು. ನೋಡಿ, ಏಕಾತ್ಮಕ ಸರ್ಕಾರಿ ವ್ಯವಸ್ಥೆಯಲ್ಲಿ ಸಂವಿಧಾನ ಲಿಖಿತವಾಗಿ ಆದರೂ ಇರ್ಬೋದು ಅಥವಾ ಅಲಿಖಿತವಾಗಿ ಆದರೂ ಕೂಡ ಇರಬಹುದು. ಯಾಕೆ? ಏಕಾತ್ಮಕ ಸರ್ಕಾರದಲ್ಲಿ ಸರ್ಕಾರದ ಎಲ್ಲ ಅಧಿಕಾರಗಳು ಕೇಂದ್ರ ಸರ್ಕಾರದ ಒಂದರಲ್ಲೇ ಕೇಂದ್ರೀಕೃತವಾಗಿರುತ್ತೆ ಹಾಗೂ ಪ್ರಾಂತ್ಯಗಳು ಚಲಾಯಿಸುವ ಅಧಿಕಾರಗಳು ಕೇಂದ್ರ ದತ್ತವಾದವುಗಳು. ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರದ ಸ್ಪಷ್ಟತೆ ನಮಗೆ ಬೇಕಾಗಿಲ್ಲ, ಅಥವಾ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ರಾಜ್ಯಗಳ ನಡುವೆ ಘರ್ಷಣೆಯ ಸಂದರ್ಭವೂ ಇಲ್ಲ. ಅಧಿಕಾರದ ವಿಭಜನೆಗೆ ಸಂಬಂಧಿಸಿದಂತೆ ಸ್ಪಷ್ಟತೆ ಕೊಡುವ ಒಂದು ಅನಿವಾರ್ಯತೆಯೂ ಇಲ್ಲ. ಇಲ್ಲಿ ಸಂವಿಧಾನದ ಸ್ವರೂಪ ಇಲ್ಲಿ ಅಪ್ರಸ್ತುತ ಅನಿಸುತ್ತೆ. ಅದು ಲಿಖಿತ ಆಗಿರ್ಬೋದು, ಅಲಿಖಿತ ಆಗಿರ್ಬೋದು. ಜೊತೆಗೆ ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವೆ ಅಧಿಕಾರದ ವಿಭಜನೆಗೆ ಸಂಬಂಧಿಸಿದ ವಿವಾದಗಳ ಪ್ರಶ್ನೆಯೂ ಉದ್ಭವಿಸುತ್ತದೆ. ಇಲ್ಲಿ ಸಂವಿಧಾನ ಲಿಖಿತವಾದರೂ ಇರಬಹುದು, ಅಲಿಖಿತವಾದರೂ ಕೂಡ ಇರಬಹುದು. ಉದಾಹರಣೆ, ಬ್ರಿಟನ್ ಏಕಾತ್ಮಕ ಸರ್ಕಾರ, ಅಲ್ಲಿ ಅಲಿಖಿತ ಸಂವಿಧಾನ. ಫ್ರಾನ್ಸ್ ಏಕಾತ್ಮಕ ಸರ್ಕಾರವನ್ನು ಹೊಂದಿದೆ, ಅಲ್ಲಿ ಲಿಖಿತ ಸಂವಿಧಾನವನ್ನು ಹೊಂದಿದೆ. ಇಲ್ಲಿ ಹಾಗಾಗಿ ಏಕಾತ್ಮಕ ಸರ್ಕಾರಿ ವ್ಯವಸ್ಥೆಯಲ್ಲಿ ಸಂವಿಧಾನ ಲಿಖಿತವಾದ ಸಂವಿಧಾನವಾದರೂ ಇರಬಹುದು ಅಥವಾ ಅಲಿಖಿತವಾದ ಸಂವಿಧಾನವಾದರೂ ಕೂಡ ಇರಬಹುದು. ಇನ್ನು ಒಂದು, ವಿಶೇಷ ನ್ಯಾಯಾಂಗದ ಅಗತ್ಯ ಇಲ್ಲ. ವಿಶೇಷ ನ್ಯಾಯಾಂಗದ ಅಗತ್ಯವಿಲ್ಲ. ನೋಡಿ, ಏಕಾತ್ಮಕ ಸರ್ಕಾರದಲ್ಲಿ ಅಧಿಕಾರ ಕೇಂದ್ರ ಸರ್ಕಾರದ ಒಂದರಲ್ಲೇ ಕೇಂದ್ರೀಕರಣವಾಗಿರುತ್ತೆ. ಅಂದ್ರೆ ಏಕಾತ್ಮಕ ಸರ್ಕಾರಿ ವ್ಯವಸ್ಥೆಯಲ್ಲಿ ರಾಷ್ಟ್ರದ ಸಮಸ್ತ ಅಧಿಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ವಿಭಜನೆಯಾಗಿರುವುದಿಲ್ಲ. ಎಲ್ಲಿರುತ್ತೆ? ಕೇಂದ್ರ ಸರ್ಕಾರದಲ್ಲಿ ಮಾತ್ರ ರಾಷ್ಟ್ರದ ಅಧಿಕಾರಗಳಿರುತ್ತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರಗಳ ವಿಭಜನೆಯನ್ನು ನಾವಿಲ್ಲಿ ಕಾಣುವುದಿಲ್ಲ. ಹೀಗಾಗಿ ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಶಾಸನೀಯ ಅಧಿಕಾರಕ್ಕಾಗಲಿ, ಆಡಳಿತಾತ್ಮಕ ಅಧಿಕಾರಕ್ಕಾಗಲಿ, ಆರ್ಥಿಕ ಅಧಿಕಾರಗಳಿಗಾಗಲಿ ವಿವಾದಗಳು ಉದ್ಭವಿಸಲ್ಲ. ಅಧಿಕಾರದ ವ್ಯಾಪ್ತಿಗೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಯಾವುದೇ ವಿವಾದಗಳು ಉದ್ಭವಿಸುವುದಿಲ್ಲ. ಯಾಕೆಂದ್ರೆ ಅಧಿಕಾರಗಳೆಲ್ಲವೂ ಕೇಂದ್ರದಲ್ಲಿ ಮಾತ್ರ ಕೇಂದ್ರೀಕೃತವಾಗಿದೆ. ಆದ್ರಿಂದ ಇಂಥ ಏಕಾತ್ಮಕ ಸರ್ಕಾರಿ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಯಾವುದೇ ವಿವಾದಗಳು ಉಂಟಾಗದೇ ಇರುವುದರಿಂದ ವಿಶೇಷ ನ್ಯಾಯಾಂಗದ
ಅಗತ್ಯತೆ ಕಂಡು ಬರುವುದಿಲ್ಲ. ಒಂದು. ಇನ್ನ ಒಂದು, ನೌಕರ ಶಾಹಿಯ ಮೇಲೆ ಅವಲಂಬನೆ, ಬ್ಯೂರೋಕ್ರಸಿ. ಇಲ್ಲಿ ನೌಕರ ಶಾಹಿಯ ಮೇಲೆ ಅವಲಂಬನೆ ಎನ್ನುವಂಥದ್ದು ಏಕಾತ್ಮಕ ಸರ್ಕಾರಿ ಪದ್ಧತಿಯ ಒಂದು ಲಕ್ಷಣ. ಯಾಕೆ ಏಕಾತ್ಮಕ ಸರ್ಕಾರದಲ್ಲಿ ಅಧಿಕಾರದ ಕೇಂದ್ರೀಕರಣದ ಫಲವಾಗಿ ಇಡೀ ರಾಷ್ಟ್ರದ ಆಡಳಿತ ನಿರ್ವಹಿಸಿಕೊಂಡು ಹೋಗುವ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲೆ ಇರುತ್ತೆ. ಹೀಗಾಗಿ ಸಹಜವಾಗಿ ಕೇಂದ್ರ ಸರ್ಕಾರ ಆಡಳಿತದ ನಿರ್ವಹಣೆಗಾಗಿ ಅನಿವಾರ್ಯವಾಗಿ ನೌಕರ ಶಾಹಿಯ ಮೇಲೆ ಅವಲಂಬನೆಯಾಗುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಏಕಾತ್ಮಕ ಸರ್ಕಾರ ನೌಕರ ಶಾಹಿಯ ಮೇಲೆ ಅವಲಂಬನೆ ಇದೆ. ಇನ್ನು ಒಂದು, ರಾಜ್ಯ ಸರ್ಕಾರಗಳು ಸ್ವಾಯತ್ತತೆಯನ್ನು ಹೊಂದಿರುವುದಿಲ್ಲ. ನೋಡಿ, ಇಲ್ಲಿ ಏಕಾತ್ಮಕ ಸರ್ಕಾರಿ ವ್ಯವಸ್ಥೆಯಲ್ಲಿ ರಾಷ್ಟ್ರದ ಸಮಸ್ತ ಅಧಿಕಾರಗಳೆಲ್ಲವೂ ಕೇಂದ್ರ ಸರ್ಕಾರದ ಒಂದರಲ್ಲೇ ಕೇಂದ್ರೀಕೃತವಾಗಿರುವುದರಿಂದ ಕೇಂದ್ರ ಸರ್ಕಾರ ಆಡಳಿತದ ದೃಷ್ಟಿಯಿಂದ ಹಲವು ಘಟಕಗಳನ್ನಾಗಿ, ರಾಜ್ಯಗಳನ್ನಾಗಿ, ಪ್ರಾಂತ್ಯಗಳನ್ನಾಗಿ ರೂಪಿಸಿಕೊಂಡಿರುತ್ತೆ. ಆ ಪ್ರಾಂತ್ಯಗಳಿಗೆ ಸ್ಥಳೀಯ ಮಹತ್ವ ಪಡೆದ ವಿಷಯಗಳ ಅಧಿಕಾರವನ್ನು ಮಾತ್ರ ಕೇಂದ್ರ ಕೊಟ್ಟಿರುತ್ತೆ. ಅವು ಕೇಂದ್ರದತ್ತವಾದ ಅಧಿಕಾರಗಳು. ಆ ರಾಜ್ಯಗಳು ಯಾವುದೇ ಸಂವಿಧಾನಬದ್ಧವಾದ ಸ್ಥಾನಮಾನವನ್ನ ಅಥವಾ ಅಧಿಕಾರದ ವಿಭಜನೆಯನ್ನ ಹೊಂದಿರುವುದಿಲ್ಲ, ಅಥವಾ ಸ್ವತಂತ್ರವಾದ ಸ್ಥಾನಮಾನವನ್ನ ಅಥವಾ ಸ್ವಾಯತ್ತತೆಯನ್ನ ಹೊಂದಿರುವುದಿಲ್ಲ. ಆ ರಾಜ್ಯಗಳನ್ನ ರಚಿಸುವ ಅಥವಾ ರದ್ದುಪಡಿಸುವ, ರಾಜ್ಯಗಳ ಅಧಿಕಾರವನ್ನು ವಿಸ್ತರಿಸುವ ಅಥವಾ ಕಡಿಮೆ ಮಾಡುವ ಸಂಪೂರ್ಣ ಅಧಿಕಾರ ಏಕಾತ್ಮಕ ಸರ್ಕಾರಿ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಇರುತ್ತೆ. ಒಂದು. ಇನ್ನು ಒಂದು, ಏಕ ಪೌರತ್ವ, ಸಿಂಗಲ್ ಸಿಟಿಜನ್ಶಿಪ್. ನೋಡಿ, ಈ ಏಕ ಪೌರತ್ವ ಏಕಾತ್ಮಕ ಸರ್ಕಾರ ಪದ್ಧತಿಯ ಒಂದು ಲಕ್ಷಣ. ಏಕಾತ್ಮಕ ಸರ್ಕಾರ ಅಂತ ನಮಗೆ ಗೊತ್ತಿದೆ, ರಾಷ್ಟ್ರದ ಅಧಿಕಾರಗಳೆಲ್ಲವೂ ಕೇಂದ್ರ ಸರ್ಕಾರ ಒಂದರಲ್ಲಿಯೇ ಕೇಂದ್ರಿತವಾಗಿರುತ್ತೆ. ಪ್ರಬಲವಾದ ಕೇಂದ್ರ ಸರ್ಕಾರ ಇರುತ್ತೆ. ರಾಷ್ಟ್ರದ ಪ್ರಜೆಗಳಿಗೆ ಇಲ್ಲಿ ದ್ವಿಪೌರತ್ವ ಕೊಡಕ್ ಬರಲ್ಲ. ಯಾಕೆಂದ್ರೆ ಒಂದೇ ಕೇಂದ್ರ ಸರ್ಕಾರ ಇರುತ್ತೆ, ಅಧಿಕಾರಗಳೆಲ್ಲವೂ ಕೇಂದ್ರದಲ್ಲೇ ಕೇಂದ್ರಿತವಾಗಿರುತ್ತೆ. ಆಡಳಿತದ ಅನುಕೂಲಕ್ಕಾಗಿ ಕೇಂದ್ರ ಸರ್ಕಾರ ರಾಜ್ಯಗಳನ್ನ ರಚನೆ ಮಾಡಿಕೊಂಡಿರುತ್ತೆ. ರಾಜ್ಯಗಳಿಗೆ ಕೆಲವೊಂದು ದತ್ತವಾದ ಅಧಿಕಾರಗಳನ್ನು ವಿಸ್ತರಿಸಿರುತ್ತೆ. ಹಾಗಾಗಿ ಏಕಾತ್ಮಕ ಸರ್ಕಾರಿ ವ್ಯವಸ್ಥೆಯಲ್ಲಿ ಪೌರರು ತನ್ನ ರಾಷ್ಟ್ರದ ಪೌರತ್ವವನ್ನು ಮಾತ್ರ, ಏಕಪೌರತ್ವವನ್ನು ಮಾತ್ರ ಹೊಂದಿರ್ತಾರೆ. ಓಕೆ, ಇಷ್ಟು ನಿಮ್ಮ ಏಕಾತ್ಮಕ ಸರ್ಕಾರದ ಅರ್ಥ ಮತ್ತು ವ್ಯಾಖ್ಯಾನಗಳು ಹಾಗೂ ಲಕ್ಷಣಗಳ ಬಗ್ಗೆ ನಾವು ಗಮನಿಸ್ತೇವೆ. ಓಕೆ.